ಫ್ರೆಂಡ್ಸ್ ನಮಸ್ಕಾರ, KSM ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪೂರ್ತಿ ಕಲಿಯೋದಕ್ಕೆ ಯಾವ ವೆಬ್ಸೈಟ್ ಸೂಕ್ತ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸಾಮಾನ್ಯವಾಗಿ ಎಲ್ಲರೂ ಸಹ ಹುಡುಕೋದು ವೀಡಿಯೋಸ್ಗಳನ್ನು. ಬಟ್ ವೀಡಿಯೋಸ್ಗಿಂತ ಬೆಟರ್ ಪುಸ್ತಕ. ಯಾಕಂತಂದರೆ ಅದಕ್ಕೆ ಅಂತ ನಾವು ಒಂದು ಟೈಮ್ ಕೊಡ್ತೀವಿ ಪುಸ್ತಕದಲ್ಲಿ ಕಲಿಯೋದಕ್ಕೆ. ನೀವೆಲ್ಲ ನೋಡಿರ್ಬೋದು, ಆನ್ಲೈನ್ ಕ್ಲಾಸ್ಗಿಂತ ಹೇಗೆ ಒಂದು ಡೈರೆಕ್ಟ್ ಕ್ಲಾಸ್ ಸೂಕ್ತನೋ ಅದೇ ಥರ ಸ್ಟಾಕ್ ಮಾರ್ಕೆಟ್ ಕಲಿಯೋದ್ರಲ್ಲೂ ಅಷ್ಟೇ. ಒಂದು ವೀಡಿಯೋನಾಗಲಿ ಅಥವಾ ಯಾರೋ ಒಬ್ಬರ ಟ್ಯೂಟರ್ ಹತ್ರ ಹೋಗಿ ಕಲಿಯೋದಕ್ಕಿಂತ ಬೆಟರ್ ಒಂದು ಪುಸ್ತಕವನ್ನು ಓದೋದು. ಆದರೆ ಈ ಪುಸ್ತಕಗಳು ಏನಾಗಿದೆ ಅಂದರೆ ತುಂಬ ಔಟ್ಡೇಟೆಡ್, ತುಂಬ ಮೊದಲೇ ಮಾಡಿರೋಂಥ ಪುಸ್ತಕಗಳು ಅಥವಾ ಮಾರ್ಕೆಟ್ ಬಗ್ಗೆ ಪೂರ್ತಿ ಇಲ್ಲದಂತಹ ಪುಸ್ತಕಗಳೇ ಜಾಸ್ತಿ ಇದೆ. ಇನ್ನೊಂದೇನು ಅಂತಂದರೆ ಇಂಗ್ಲೀಷ್ನಲ್ಲಿ ಜಾಸ್ತಿ ಪುಸ್ತಕ ಇದೆ. ಆದರೆ ಇವತ್ತಿನ ಒಂದು ಟೈಮ್ಗೆ ಸ್ಟಾಕ್ ಮಾರ್ಕೆಟನ್ನು ಕಲಿಯೋದು ಯಾವ ಥರ ಅಂತಂದರೆ ಡೈರೆಕ್ಟಾಗಿ ಅಪ್ಡೇಟ್ ಆಗಿರಬೇಕು ಡೇಟಾ, ಜೊತೆಗೆ ಉದಾಹರಣೆಗಳನ್ನು ಜಾಸ್ತಿ ಕೊಟ್ಟಿರಬೇಕು. ಯಾಕಂತಂದರೆ ಸ್ಟಾಕ್ ಮಾರ್ಕೆಟನ್ನು ಕಲಿಯೋರು ಅವರ ಬ್ಯಾಕ್ಗ್ರೌಂಡ್ ಜಾಸ್ತಿ ಯಾವುದೇ ಕಾರಣಕ್ಕೂ ಕಾಮರ್ಸ್ ಕಡೆಯಿಂದ ಬಂದಿರಲ್ಲ. ಅವರೆಲ್ಲ ಹೊಸಬ್ರು. ಕಾಮರ್ಸಲ್ಲಿ ಯಾರು ಓದಿದ್ದಾರೆ, BBA ಎಲ್ಲ ಓದಿರ್ತಾರೋ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇರ್ಬೋದು. ಬಟ್ ಈ ಹೊರಗಡೆಯಿಂದ ಬಂದಿರ್ತಾರೆ ಅವರೆಲ್ಲ ಯಾವುದಾದ್ರೂ ಕೋರ್ಸ್ ಓದಿರ್ತಾರೆ ಅಥವಾ ಹಲವಾರು ಜನ 10th ಪಾಸ್ ಮಾಡಿರ್ತಾರೆ ಅಷ್ಟೇ ಹೊರತು ಅವರೆಲ್ಲ ಈಗ ವೀಡಿಯೋಗಳಿಂದನೋ ಅಥವಾ ಯಾರೋ ಕೆಲವರ ಮಾತುಗಳಿಂದ ಸ್ಟಾಕ್ ಮಾರ್ಕೆಟ್ ಕಡೆಗೆ ಬಂದಿದ್ದಾರೆ. ಹಲವಾರು ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಹೆಚ್ಚು ದುಡ್ಡನ್ನು ಕಳ್ಕೊಂಡಿದ್ದಾರೆ. ಬಟ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಅಂತಂದರೆ ಯಾವುದಾದ್ರೂ ಒಂದು ವೆಬ್ಸೈಟಲ್ಲಿ ಅದರ ಮಾಹಿತಿಯನ್ನು ಚೆನ್ನಾಗಿ ಓದೋದು ಮುಖ್ಯ. ಫ್ರೆಂಡ್ಸು, ಜೊತೆಗೆ ನಾನೊಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು. ನನ್ನ ಫ್ರೆಂಡ್ ಒಬ್ಬರು ನನಗೊಂದು ವೀಡಿಯೋ ಲಿಂಕ್ ಕಳಿಸಿದರು. ಆ ವಿಡಿಯೋದಲ್ಲಿ ಮೆಟಾವರ್ಸ್ ಯಾವುದೋ ಎಕ್ಸ್ಚೇಂಜ್ ಅಂತ ಏನೋ ಬಂದಿತ್ತು. ಅದರ ಪೂರ್ತಿ ಹೆಸರು ನಾನು ಹೇಳೋದಕ್ಕೆ ಇಷ್ಟ ಇಲ್ಲ, ಏನಾದರೂ ಲೀಗಲ್ ಪ್ರಾಬ್ಲಮ್ ಬರ್ಬೋದು. ಬಟ್ ಅದರಲ್ಲಿ ಸರ್ ಇಷ್ಟು ಅಮೌಂಟ್ ಹಾಕಿದ್ರೆ ಪ್ರತಿ ವಾರ ಇಷ್ಟಿಷ್ಟು ಡಿವಿಡೆಂಡ್ ಥರ ಅಮೌಂಟ್ ಏನೋ ಕೊಡ್ತಾರಂತೆ. ಇದರಲ್ಲಿ ಬ್ಯಾಚ್ ವೈಸ್ ನಮ್ಮ ಕೈ ಕೆಳಗಡೆ ಇಷ್ಟಿಷ್ಟು ಜನನ ಸೇರಿಸಿದ್ರೆ ಅದಕ್ಕಿಷ್ಟು ಅಂತ ಜಾಸ್ತಿ ಅಮೌಂಟ್ ಅಂತೆಲ್ಲ ಏನೋ ಕಳಿಸಿದ್ರು. ಫ್ರೆಂಡ್ಸ್, ಇವೆಲ್ಲ ಸುಳ್ಳು. ಸ್ಟಾಕ್ ಮಾರ್ಕೆಟ್ ಅಂತಂದರೆ ಯಾವುದಕ್ಕೂ ಸಹ ಗ್ಯಾರಂಟಿ ಇಷ್ಟೇ % ಅಂತ ಹೇಳೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತು, ಮ್ಯೂಚುವಲ್ ಫಂಡಲ್ಲಿ ಏನೇ ಆ್ಯಡ್ ಕೊಟ್ಟರೂ ಸಹ ಆ ಆ್ಯಡ್ನ ಒಂದು ಕೊನೆಯಲ್ಲಿ ಅಲ್ಲಿ ನಿಮಗೆಲ್ಲ ಗೊತ್ತು ಮಾರ್ಕೆಟ್ನ ಒಂದು ರಿಸ್ಕ್ ಇರುತ್ತೆ ಮತ್ತು ಮಾರ್ಕೆಟ್ ವಾಲಟೈಲಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ಇಷ್ಟೇ % ರಿಟರ್ನ್ ಸಿಗುತ್ತೆ ಅಂತ ಅವ್ರು ಹೇಳೋದೇ ಇಲ್ಲ. ರಿಸ್ಕ್ ಅಷ್ಟೇ ಹೇಳುತ್ತಾರೆ. ಬಟ್ ಫಾರೆಕ್ಸ್ ಅನ್ನೋದು ಇನ್ನೂ ದೊಡ್ಡ ರಿಸ್ಕು. ಅದನ್ನು ಇಟ್ಕೊಂಡು ನಾವು ಟ್ರೇಡ್ ಮಾಡಿ ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಯಾರೋ ಅಂತಾನೆ, ಯಾರು ಅಂತಲೇ ಗೊತ್ತಿಲ್ಲ. ಮತ್ತು ಇವರೆಲ್ಲ ಬರೋದು ಎಲ್ಲಿಂದ ಅಂತಂದರೆ ಟೆಲಿಗ್ರಾಮಿಂದ ಬರ್ತಾರೆ. ಟೆಲಿಗ್ರಾಮ್ನಲ್ಲಿ ಅವರ ಅಕೌಂಟೆಲ್ಲ ಹೈಡ್ ಮಾಡಿರ್ತಾರೆ, ಅವರ ನೇಮ್ ಬರಲ್ಲ. ಜೊತೆಗೆ ಯಾವುದೇ ಡೇಟಾ ಆಗಲಿ ಅವರು ಕಾಲ್ ಮಾಡಿ ತಗೊಳ್ಳಿ ಅಥವಾ ಝೂಮ್ ಮೀಟಿಂಗ್ ಬನ್ನಿ ಅಂತ ಕರೀತಾರೆ. ದಯವಿಟ್ಟು ಇದರಿಂದ ದೂರ ಇರಿ. ಎಷ್ಟೇ ಹೇಳಿದ್ರೂ ಸರಿ, ಕೆಲವರಂತೂ ಅದ್ರ ಹಿಂದೆನೇ ಹೋಗ್ತಾರೆ, ಅವೇನೂ ಮಾಡೋಕ್ಕಾಗಲ್ಲ. ಬಟ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ನಿಮ್ಮ ಮೇಲಿರುವಂಥ ಒಂದು ಪ್ರೀತಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲಿ ಕಲಿಬೋದು ಅನ್ನೋದಾದರೆ, ನೀವು ಸ್ಟಾಕ್ ಮಾರ್ಕೆಟನ್ನು ಕಲಿಯೋದಾದರೆ ಜೆರೋದ ವೆಬ್ಸೈಟ್ನಲ್ಲಿ ನೀವು ವರ್ಸಿಟಿ ಅಂತ ಹಾಕಿ, ವರ್ಸಿಟಿ ಅಂತ ಹಾಕೋರು ಸಾಕು. ನೋಡಿ, ನಿಮಗೆ ಹೋಮ್ ಅಂತ ಬಂತು. ಇದನ್ನು ಓಪನ್ ಮಾಡಿ. ಇದೆಲ್ಲ ಪೂರ್ತಿ ಓಪನ್ ಸೋರ್ಸ್ ಒಂದು ಪೂರ್ತಿ ಕೊಟ್ಟಿದ್ದಾರೆ ನೋಡಿ, ಫ್ರೀ ಆ್ಯಂಡ್ ಓಪನ್. ಇದನ್ನು ಯಾರು ಬೇಕಾದ್ರೂ ಬಳಸ್ಕೋಬೋದು, ಯಾರು ಬೇಕಾದ್ರೂ ಓದ್ಬೋದು. ಇದರ ಕ್ರೆಡಿಟ್ ಎಲ್ಲ ಕಾರ್ತಿಕ್ ರಂಗಪ್ಪನವ್ರಿಗೆ ಸೇರಬೇಕು. ಯಾಕಂದರೆ ನಾನು ಸಹ ಇದನ್ನೆಲ್ಲ ಓದಿದ್ದೀನಿ ಒಂದು ಕ್ಯೂರಿಯಾಸಿಟಿಗೆ. ಯಾಕಂತಂದರೆ ಅದರ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಅದು ತುಂಬ ಚೆನ್ನಾಗಿದೆ. ನೀವು ಕೂತ್ಕೊಂಡು ಓದ್ತೀನಿ ಅಂತಂದರೆ ನೀವು ಮಾಡೆಲ್ಸ್ಗೆ ಹೋಗಿ, ಇಲ್ಲಿ ನೋಡಿ ಸ್ಟಾಕ್ ಮಾರ್ಕೆಟ್ನ ಒಂದು ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಅನಾಲಿಸಿಸ್ ಕೊಟ್ಟಿದ್ದಾರೆ, ಫಂಡಮೆಂಟಲ್ ಅನಾಲಿಸಿಸ್ ಕೊಟ್ಟಿದ್ದಾರೆ, ಫ್ಯೂಚರ್ ಟ್ರೇಡಿಂಗ್ ಯಾವ ಥರ ಮಾಡಬೇಕು ಅನ್ನೋದಿದೆ, ಆಪ್ಷನ್ಸ್ ಥಿಯರಿ ಫಾರ್ ಪ್ರೊಫೆಷನಲ್ ಟ್ರೇಡರ್ಸ್. ಇದನ್ನೆಲ್ಲ ಚೆನ್ನಾಗಿ ಕಲಿತ್ರೆ ನೀವು ನೆಕ್ಸ್ಟ್ ಇದಕ್ಕೆ ಬರ್ಬೋದು. ಆಪ್ಷನ್ ಸ್ಟ್ರಾಟಜಿಸ್ ಕೊಟ್ಟಿದ್ದಾರೆ, ಮಾರ್ಕೆಟ್ ಆ್ಯಂಡ್ ಟ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕೆಲವರು ಮಾರ್ಕೆಟ್ ಬಂದ ತಕ್ಷಣ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಅವ್ರಿಗೆಲ್ಲ ಪಾಪ ಕ್ಯೂರಿಯಾಸಿಟಿ ಕೇಳ್ತಾ ಇರ್ತಾರೆ, ಸರ್ ಟ್ಯಾಕ್ಸ್ ಯಾವ ಥರ ಕಟ್ಟೋದು ಇದು ಅಂತ. ಬಟ್ ಇದೆಲ್ಲ ಕಲಿತಾ ಬಂದಾಗ ಇವೆಲ್ಲ ಆಟೋಮೆಟಿಕ್ ನಿಮಗೆ ಅರ್ಥ ಆಗುತ್ತೆ.
ಜೊತೆಗೆ ಕರೆನ್ಸಿ ಟ್ರೇಡಿಂಗ್, ಕಮೋಡಿಟಿ ಟ್ರೇಡಿಂಗ್ ಮತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಯಾವ ಥರ, ಅದೇನು ಅದರ ಅರ್ಥ ಏನು, ಅದನ್ನ ಯಾವ ಥರ ಬೈ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೇಯ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೇಡಿಂಗ್ ಸೈಕಾಲಜಿ. ಟ್ರೇಡಿಂಗ್ ಸೈಕಾಲಜಿ ಅದು ಎಷ್ಟು ಹೇಳಿದ್ರೂ ಸರಿ, ಅದಂತೂ ತಲೆಗೆ ಹೋಗಿ ಕೂತ್ಕೊಳ್ಳೋದೇ ಇಲ್ಲ. ಕಾರಣ ಏನು ಅಂತಂದರೆ, ನೀವೆಲ್ಲ ಮಾಡಿದಿರಲ್ವ ಇಷ್ಟು ದಿನ, ಬೈ ಸೆಲ್ ಮಾಡಿದಿರಲ್ವಾ, ಅದನ್ನು ಉಲ್ಟಾ ಮಾಡಿದರೆ ನೀವೆಲ್ಲ ಪ್ರಾಫಿಟ್ಲಿರ್ತಿದ್ರಿ. ಸೆಲ್ ಮಾಡೋ ಟೈಮಲ್ಲಿ ಬೈ ಮಾಡೋ ಟೈಮಲ್ಲೆಲ್ಲ ನೀವು ಸೆಲ್ ಮಾಡಿದರೆ ಈಗ ಎಲ್ಲರೂ ಸಹ ಒಳ್ಳೆ ಲಾಭ ಮಾಡ್ಬೋದು. ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟು ಟ್ರೇಡಿಂಗ್ ಸೈಕಾಲಜಿ ಯಾವ ಥರ ಅಂತಂದರೆ, ನೋಡಿ, ನಮ್ಮನ್ನು ಬಳಸ್ಕೊಳ್ತಾರೆ ಕೆಲವರು. ಬೈ ಮಾಡಿಸಿ ಅವ್ರು ಸೆಲ್ ಮಾಡಿರ್ತಾರೆ, ನಮ್ಮನ್ನು ಬೈ ಮಾಡಿಸಿ ಅವ್ರು ಸೆಲ್ ಮಾಡಿರ್ತಾರೆ. ಅದಕ್ಕೋಸ್ಕರ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ, ಮತ್ತು ಜೊತೆಗೆ ಟ್ರೇಡಿಂಗ್ ಸೈಕಾಲಜಿನೂ ಸಹ ಅಷ್ಟೇ ಮುಖ್ಯ. ಅದಲ್ಲದೆ ಟ್ರೇಡಿಂಗ್ ಸಿಸ್ಟಮ್ಸ್ ಯಾವ ಥರ ಇರಬೇಕು, ಪರ್ಸನಲ್ ಫೈನಾನ್ಸ್, ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆಯೂ ಸಹ ಒಂದು 32 ಚಾಪ್ಟರ್ನ ಕೊಟ್ಟಿದ್ದಾರೆ. ಇನ್ನರ್ ವರ್ತ್, ಮೈಂಡ್ ಓವರ್ ಮಾರ್ಕೆಟ್ಸ್, ಒಟ್ಟು 603 ಚಾಪ್ಟರ್ ಇದೆ ಅಂತ ಇದರಲ್ಲಿ. ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಮಾಡಲಿಂಗ್ ಕೊಟ್ಟಿದ್ದಾರೆ. ಪರ್ಸನಲ್ ಫೈನಾನ್ಸ್, ಇನ್ಶೂರೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಯಾವ ಥರ ಇನ್ಶೂರೆನ್ಸ್ ಎಲ್ಲ ತೊಗೋಬೇಕು, ಯಾವ್ಯಾವ ಇನ್ಶೂರೆನ್ಸ್ ಇರಬೇಕು, ಸೆಕ್ಟರ್ ಅನಲೈಸ್ನ ಯಾವ ಥರ ಮಾಡಬೇಕು ಅನ್ನೋದು ಸಹ ಕೊಟ್ಟಿದ್ದಾರೆ. ಒಟ್ಟು 15 ಚಾಪ್ಟರ್ಗಳು 15 ಮೈನ್ ಮಾಡ್ಯೂಲ್ಸ್ ಕೊಟ್ಟಿದ್ದಾರೆ. ಅದರ ಒಳಗಡೆ ನೋಡಿ 15, 22 ಚಾಪ್ಟರ್ಸು, 16 ಚಾಪ್ಟರ್ಸು, 13 ಚಾಪ್ಟರ್ಸ್ ಇದೆ, 25 ಚಾಪ್ಟರ್ಸ್ ಇದೆ, 14 ಚಾಪ್ಟರ್ಸ್ ಇದೆ. ಓಕೆ, ಒಳಗಡೆ ಹೋಗಬೇಕು ಅಂತಂದರೆ ಡೈರೆಕ್ಟ್ ನೀವು ಇಂಟ್ರೊಡಕ್ಷನ್ ಟು ಸ್ಟಾಕ್ ಮಾರ್ಕೆಟ್ಸ್ ಯಾವ್ದಾದ್ರು ಒಂದೊಂದು ತಗೊಳ್ಳಿ. ಹಿಂದಿನಲ್ಲೂ ಇದೆ, PDF ಸಹ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಡೌನ್ಲೋಡ್ ಆಯಿತು. ಅದೇ ನೀವು ಆಫ್ಲೈನಲ್ಲಿ ಓದಬೇಕು ಅಂತಂದರೆ ನೀವು PDF ಸಹ ನೀವು ಡೌನ್ಲೋಡ್ ಮಾಡ್ಬೋದು, ಯಾಕಂದರೆ ಇದೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಒಟ್ಟು 15 ಚಾಪ್ಟರ್ಸ್ ಇದೆ. ನೀವು ಒಂದೊಂದಾಗಿ ಓಪನ್ ಮಾಡಿ ಕಲಿಬೋದು. ಈಗ IPO ಬೇಕು ಅಂತಂದರೆ ನೀವು IPOನ ಕಲಿಬೋದು. IPO ಅಂದರೆ ಏನು ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಅಂತಂದರೆ, ಸರ್ ನನಗೆ ಇಂಗ್ಲೀಷ್ ಪೂರ್ತಿ ಅರ್ಥ ಆಗಲ್ಲ ಅಂತಂದರೆ ನಿಮ್ಮ ಮೊಬೈಲ್ನಲ್ಲೇ ಪೇಜ್ ಟ್ರಾನ್ಸ್ಲೇಷನ್ ಮಾಡುವಂಥ ಆಪ್ಷನ್ ಇರುತ್ತೆ. ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರೆ ಪೇಜ್ ಹಂಗೆ ಟ್ರಾನ್ಸ್ಲೇಷನ್ ಆಗುತ್ತೆ. ಈಗೇನು ಇಂಗ್ಲೀಷ್ನಲ್ಲಿ ಇದೆಯೋ ಅದು ಕನ್ನಡಕ್ಕೆ ಹಾಗೆ ಟ್ರಾನ್ಸ್ಲೇಷನ್ ಆಗುತ್ತೆ, ಅದನ್ನು ಪೂರ್ತಿ ಓದ್ಬೋದು. ಜೊತೆಗೆ ನೀವು ಪಕ್ಕದಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ತೊಗೊಂಡ್ರೆ ಅದು ಸಹ ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಪ್ಯಾರಾಗ್ರಾಫ್ ಬೇಕೋ ಅಷ್ಟನ್ನು ತೊಗೊಂಡು ಅರ್ಥ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿದೆ, ನಾನು ಸಹ ಓದಿದ್ದೀನಿ. ಪ್ರೈವೇಟ್ ಈಕ್ವಿಟಿ, IPO ನೋಡಿ, ಇದರ ಕಮೆಂಟ್ಸ್ಗಳೆಲ್ಲ ಬಂದು ನೋಡಿದ್ರೆ ಕಂಪನಿ ಕಡೆಯಿಂದನೂ ಸಹ, ಅಂದರೆ ನೋಡಿ ಇವರೆಲ್ಲ ರಿಪ್ಲೈ ಮಾಡಿದ್ದಾರೆ, ನಿಮ್ಮ ಡೌಟ್ಗೆಲ್ರಿಗೂ ಸಹ ರಿಪ್ಲೈ ಮಾಡಿದ್ದಾರೆ. ಬ್ಯಾಕ್ ಟು ಚಾಪ್ಟರ್ಸ್ ಇದೆಲ್ಲ ಇದೆ. ಸ್ಟಾಕ್ ಮಾರ್ಕೆಟ್ ಅಂತಂದರೆ ಏನು ಅನ್ನೋದು ಪೂರ್ತಿ ಕೊಟ್ಟಿದ್ದಾರೆ. ಮಾಡ್ಯೂಲ್ಸ್, ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ಬ್ಯಾಕ್ಗ್ರೌಂಡ್, ಇಂಟ್ರೊಡ್ಯೂಸಿಂಗ್ ಟೆಕ್ನಿಕಲ್ ಅನಾಲಿಸಿಸು ಚಾಪ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಅಂದರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಸಿಂಗಲ್ ಬಂದರೆ ಅಥವಾ ಮಲ್ಟಿಪಲ್ ಕ್ಯಾಂಡಲ್ ಬಂದಾಗ ಅದರ ಪ್ಯಾಟರ್ನ್ಗಳು ಎಲ್ಲ ಕೊಟ್ಟಿದ್ದಾರೆ. ಸಪೋರ್ಟ್, ರೆಸಿಸ್ಟೆನ್ಸ್, ವಾಲ್ಯೂಮ್, ಮೂವಿಂಗ್ ಅವರೇಜ್, ಇಂಡಿಕೇಟರ್ ನೋಡಿ ಎಲ್ಲ ಇದೆ. ನಿಮಗೆ ಏನೆಲ್ಲ ಬೇಕು ಅಂತಿರೋ ಎಲ್ಲ ಇದೆ. ಬಟ್ ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಇಲ್ಲ ಸರ್, ನಾನು ಇದೆಲ್ಲ ಓದೋಕ್ಕಾಗಲ್ಲ, ನಾನು ಡೈರೆಕ್ಟಾಗಿ ವೀಡಿಯೋ ತಮ್ಮನೆಲ್ಲ ನೋಡ್ತೀನಿ, ದಿನಕ್ಕೆ 5,000 ಸಂಪಾದನೆ ಮಾಡ್ತೀನಿ ಅಂತ ಯಾವ್ದಾರು ವೀಡಿಯೋ ಹಾಕಿದ್ರೆ ಅದು ನೋಡ್ತೀರಾ. ಅದರಲ್ಲಂತೂ ಒಬ್ಬರು ಈ ಸ್ಟಾಕ್ ಯಾವುದಂತಲೇ ಗೊತ್ತಿಲ್ಲ, ನನಗೆ ಯಾರೋ ಇದನ್ನು ಹೇಳಿದ್ರು, ಅದಕ್ಕೆ ನಾನು ಇದನ್ನು ತೊಗೊಂಡೆ, ನೋಡಿ ಎಷ್ಟು % ಲಾಭ ಬಂತು ಅಂತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಕಂಪನಿ ಬಗ್ಗೆಯೂ ನಿಮಗೆ ಮಾಹಿತಿ ಇರಬೇಕು. ಯಾವುದಾದ್ರು ಒಂದು ಕಂಪನಿ ಅಂತಂದರೆ ಅವರ ಮೇಯ್ನ್ ಪ್ರೊಡಕ್ಷನ್ ಏನು, ಎಲ್ಲಿ ಸರ್ವಿಸ್ ಕೊಡ್ತಾಯಿದ್ದಾರೆ, ಏನೇನೆಲ್ಲ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ, ಅವರ ಕಾಂಪಿಟೇಟರ್ಸ್ ಎಲ್ಲ ಯಾರು, ಮತ್ತು ಅವರ ಕಾಂಪಿಟೇಟರ್ ಜೊತೆಗೆ ಇವ್ರು ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ ಅನ್ನೋಂಥ ಎಲ್ಲ ಮಾಹಿತಿ ಇದ್ದಾಗ ಮಾತ್ರ ನೀವು ಒಬ್ಬ ಟ್ರೇಡರ್ ಆಗ್ಬೋದು ಮತ್ತು ಇನ್ವೆಸ್ಟರ್ ಆಗ್ಬೋದು. ನಿಮಗೆ ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಕ್ಲಾಸೆಲ್ಲ ಇದರಲ್ಲಿದೆ. ಜೊತೆಗೆ ವೀಡಿಯೋಸ್ ಸಹ ಇದೆ. ನೀವು ವೀಡಿಯೋಸ್ ನೋಡಬೇಕು ಅಂತಂದರೆ ಡೈರೆಕ್ಟ್ ವೀಡಿಯೋಸ್ಗೆ ಹೋಗಿ, ಇಲ್ಲೂ ಸಹ ನೋಡಿ ಒಟ್ಟು 6 ಮಾಡ್ಯೂಲ್ಸ್ ಕೊಟ್ಟಿದ್ದಾರೆ. ಈಗ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋದರೆ ಚಾರ್ಟ್ ಟೈಪು, ಜಸ್ಟ್
7 ನಿಮಿಷ 29 ಸೆಕೆಂಡ್ ಇದೆ. ಫ್ರೆಂಡ್ಸ್, ವಿತೌಟ್ ಆ್ಯಡ್ ಬರ್ತಾ ಇದೆ. ಇದಕ್ಕಿಂತ ಏನು ನೀವು ಯೂಟ್ಯೂಬ್ ಲೋನ್ ಓಪನ್ ಮಾಡಬೇಕಾಗಿಲ್ಲ. ನಿಮಗೆಲ್ಲ ಕ್ಲಾಸ್ ಇಲ್ಲಿದೆ. ಇದನ್ನು ನೋಡಿ, ಫಸ್ಟ್ ಓದಿ, ಅದಾದಮೇಲೆ ನೀವು ಟೆಕ್ನಿಕಲ್ ಕ್ಲಾಸನ್ನು ವೀಡಿಯೋ ನೋಡಿ. ಸ್ಟಾರ್ಟಿಂಗಲ್ಲೇ ನೀವು ವೀಡಿಯೋ ನೋಡಿದ್ರೆ ನಿಮ್ಗೆ ಅದು ಓದೋದು ಇಂಟ್ರೆಸ್ಟ್ ಬರಲ್ಲ. ಬಟ್ ನಿಧಾನಕ್ಕೆ ಓದಿ ಕಲೀರಿ. ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.